ಫ್ರೆಂಡ್ಸ್, ಕುಂಭರಾಶಿ ಮತ್ತು ಮಿಥುನ ರಾಶಿಯನ್ನು ಈಗಾಗಲೇ ಶೇರ್ ಮಾಡಿದ್ದೀನಿ ಎರಡು ವಿಡಿಯೋಸನ್ನು. ಆ ಎರಡು ವಿಡಿಯೋಸನ್ನು ನೋಡಿ ಒಬ್ಬರು ತುಂಬ ಚೆನ್ನಾಗಿ ಅವರ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಮೇಡಮ್, ನಮ್ಮದು ಮಿಥುನ ರಾಶಿ, ಈ ಮಿಥುನ ರಾಶಿಯ ಭವಿಷ್ಯವನ್ನು ನಮಗೆ ತಿಳಿಸ್ಕೊಡಿ ಅಂತ ಕಮೆಂಟ್ ಮೂಲಕ ತಿಳಿಸಿದರು. ಅದರಿಂದಾಗಿ ಅವರಿಗೆ ಮಿಥುನ ರಾಶಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ನೋಡೋಣ. ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಮಿಥುನ ರಾಶಿಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮಿಥುನ ರಾಶಿಯ ಫಲಗಳು ಹೇಗೆ ಇವೆ ಮತ್ತು ಅವರ ಭವಿಷ್ಯ ಹೇಗಿರುತ್ತದೆ ಮತ್ತು ಸಾತಿ ಹೇಗಿರುತ್ತೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದಕ್ಕಿಂತ ಹಿಂದಿನ ವಿಡಿಯೋದಲ್ಲಿ ನಾನು ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೆ ಮುಂಚೆ ಕುಂಭರಾಶಿಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ನೋಡಿ. ನಿಮ್ಮ ಯಾವ ರಾಶಿಗಳು ಇರುತ್ತೋ ಆ ರಾಶಿಗಳನ್ನು ನೀವು ನೋಡ್ಕೊಳ್ಳಿ. ನಿಮಗೆ ಏನೇ ತೊಂದರೆಗಳಿದ್ದರೂ ಅವುಗಳನ್ನು ಸರಿಪಡಿಸ್ಕೋಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯ ಬಗ್ಗೆ ತಿಳಿಸ್ಕೊಡುವಂಥದ್ದಾಗಿದೆ. ಮಿಥುನ ರಾಶಿಯ ಅಂತಂದರೆ ಎರಡು ಅಂದರೆ ಹೆಣ್ಣು ಜಾತಿ ಮತ್ತು ಗಂಡು ಜಾತಿ ಎರಡಕ್ಕೂ ಸೇರಿರುವಂತಹ ರಾಶಿಯಾಗಿದೆ ಮಿಥುನ ರಾಶಿ. ಈ ಮಿಥುನ ರಾಶಿಗೆ ಅಧಿಪತಿ ಬಂದು ಬುಧನಾಗಿರುತ್ತಾನೆ. ನಕ್ಷತ್ರಕ್ಕೆ ಅಧಿಪತಿ ಬಂದು ಕುಜನಾಗಿರುತ್ತಾನೆ. ಈ ರಾಶಿಯ ತಾರಾಬಲ ಬಂದು ಪ್ರತ್ಯುತ್ತರ ಆಗಿರುತ್ತದೆ. ಪ್ರತ್ಯುತ್ತರ ಈ ರಾಶಿಗೆ ಆಗಿರೋದರಿಂದ ಅವರಿಗೆ ಬಾಯಲ್ಲಿ ಒಳ್ಳೆ ಮಾತುಗಳು ಅನ್ನೋದು ಬರೋದೇ ಇಲ್ಲ. ಹೆಚ್ಚು ಕೆಟ್ಟ ಮಾತುಗಳನ್ನೇ ಅವರು ಉಪಯೋಗಿಸುವಂಥದ್ದಾಗಿದೆ. ಒಳ್ಳೆಯ ಮಾತುಗಳು ಅತಿ ಕಡಿಮೆ ಉಪಯೋಗಿಸುವಂಥದ್ದಾಗಿದೆ ಅಂತ ಕೂಡ ಹೇಳ್ಬೋದು. ಅವರು ಬಾಯಲ್ಲಿ ಏನಾದರೂ ಶಪಿಸಿದರೆ ಆ ಶಾಪ ಅನ್ನೋದು ಯಾರಿಗೆ ಶಪಿಸಿದರೆ ಅವ್ರಿಗೆ ತಾಕುವಂಥದ್ದು ಆಗಿದೆ ಅಂತ ಕೂಡ ಹೇಳ್ಬೋದು. ಅವರ ಹತ್ರ ಒಳ್ಳೆಯ ಮಾತಾಡಿದರೆ ನಿಂತುಕೊಳ್ಳಿ, ಇಲ್ಲ ಅಂದರೆ ಕೆಟ್ಟ ಮಾತು ಬರುವಷ್ಟರಲ್ಲಿ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಒಳ್ಳೆಯದು ಅಂತ ಕೂಡ ನಾವು ಹೇಳ್ಬೋದು. ಯಾಕಂತಂದರೆ ಅವರು ಶಪಿಸಿದರೆ ಅದು 100% ಅದು ಹಾಗೇ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅವ್ರ ಬಾಯಲ್ಲಿ ಏನೇ ಕೆಟ್ಟದಾಗಿ ಮಾತು ಬಂದರೂ ಕೂಡ ಅದು ಒಳ್ಳೆಯದಾಗೋದಿಲ್ಲ. ಈಗ ನಾವು ಅವರ ಭವಿಷ್ಯದ ಬಗ್ಗೆ ಹೋಗೋಣ. ಇವರು ಮಿಥುನ ರಾಶಿಯವರು ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿಸೋದೇ ಹೊರತು ಅವರು ಮಾಡುವಂಥವರು ಆಗಿರೋದಿಲ್ಲ. ಯಾಕಂತಂದರೆ ಅವರ ಸ್ವಭಾವ ಅಂಥದ್ದಾಗಿರುತ್ತೆ. ಇನ್ನೊಬ್ಬರ ಕೈಯಲ್ಲೇ ಹೆಚ್ಚಾಗಿ ಕೆಲಸ ಮಾಡಿಸುವವರು ಆಗುತ್ತಾರೆ. ಅವರು ಸ್ತ್ರೀಯುಕ್ತ ಮತ್ತು ಪುರುಷಯುಕ್ತ ಮನುಷ್ಯತ್ವವನ್ನು ಹೊಂದಿರೋದರಿಂದ ಅವರು ಯಾವುದೇ ವಿಷಯವನ್ನು ಒಂದು ನಿರ್ಧಾರಕ್ಕೆ ತಂದುಕೊಳ್ಳೋರು ಆಗಿರೋದಿಲ್ಲ. ಅವರಿಗೆ ಏನೇ ಕೆಲಸ ಮಾಡಬೇಕಂತಂದರೂ ಕೂಡ ಯಾರಾದರೂ ಒಬ್ಬರ ಜೊತೆಗಿದ್ದರೇ ಅವರು ಮುಂದೆ ಕೆಲಸಕ್ಕೆ ಹೋಗುವಂಥದ್ದಾಗಿರುತ್ತೆ. ಯಾಕಂತಂದರೆ ಅವರು ಒಬ್ಬರ ಕೈಯಲ್ಲೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದಾಗಿ ಇನ್ನೊಬ್ಬರು ಯಾರಾದರೂ ಒಬ್ಬ ಫ್ರೆಂಡ್ಸಿಂದ ಇಲ್ಲ ಯಾರಾದರೂ ಒಬ್ಬ ದೊಡ್ಡವರಿಂದ ಅವರು ಒಂದು ನಿರ್ಣಯಕ್ಕೆ ಬರಬೇಕೇ ಹೊರತು ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅವರಿಂದ ಆಗೋದಿಲ್ಲ. ಯಾಕಂತಂದರೆ ಅವರು ಪುರುಷ ಮತ್ತು ಸ್ತ್ರೀ ಎರಡನ್ನು ಹೊಂದಿರೋದರಿಂದ ಅವರು ಆ ರೀತಿ ಇರುತ್ತಾರೆ ಅಂತ ಹೇಳಬಹುದು. ಇವರು ಭವಿಷ್ಯದಲ್ಲಿ
ಒಳ್ಳೆಯ ಶ್ರೀಮಂತರಾಗಿ ಇರುತ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅವ್ರಿಗೂ ಏನೇ ಇಲ್ಲ ಅಂತಂದರೂ ಕೂಡ ಅವರ ಭವಿಷ್ಯದಲ್ಲಿ ಅತಿ ಬೇಗನೆ ಸಂಪತ್ತನ್ನು ಪಡೆಯುವಂಥದ್ದು ಆಗಿರುತ್ತೆ. ಯಾಕಂತಂದರೆ ಅವರಿಗೆ ಆ ರಾಶಿಗೆ ಅಧಿಪತಿ ಬುಧನಾಗಿರೋದರಿಂದ ಅವರಿಗೆ ಸಂಪತ್ತನ್ನು ಬೇಗ ಹೊಂದುವಂಥವರು ಆಗಿರುತ್ತಾರೆ. ಬುಧ ಅಂತಂದರೆ ಅವರು ಎಲ್ಲ ಸಂಪತ್ತುಗಳನ್ನು ಅವರಿಗೆ ಭೂಮಿಯನ್ನು ಕೂಡ ಹೊಲಿಯುವುದು ಜಾಸ್ತಿ ಅಂತಲೂ ಕೂಡ ಹೇಳ್ಬೋದು. ಸೈಟುಗಳು ತೆಗೆದರೆ 2, 3, 4 ಈ ರೀತಿ ತೆಗೀತಾರೆ. ಮನೆಗಳು ಕಟ್ಟಬೇಕಾದ್ರೆ 2, 3, 4 ಈ ರೀತಿ ಕಟ್ಟುತ್ತಾರೆ. ಅವರು ಯಾವುದೇ ಆಸ್ತಿಗಳನ್ನು ತೆಗಿಬೇಕಾದ್ರೆ 2 ಎಕರೆ, 3 ಎಕರೆ, 4 ಎಕರೆ ಈ ರೀತಿ ತೆಗೆಯುವಂಥವರು ಆಗಿರುತ್ತಾರೆ ಅಂತ ಕೂಡ ಹೇಳ್ಬೋದು. ಇವರು ಭವಿಷ್ಯದಲ್ಲಿ ತುಂಬಾ ಬೆಳವಣಿಗೆ ಹೊಂದಿ ಪ್ರತಿಯೊಬ್ಬರಿಗಿಂತ ಮಿಗಿಲಾಗಿ ಇರುತ್ತಾರೆ ಅಂತ ಕೂಡ ಹೇಳ್ಬೋದು. ಇವರು ಅತಿ ಜಾಸ್ತಿ ಸಂಪತ್ತನ್ನು ಹೊಂದುವಂಥವರು ಆಗಿರುತ್ತಾರೆ. ಇವರು ಜೀವನದಲ್ಲಿ ಮದುವೆ ಅಂತಂದರೆ ಇವರು ಮದುವೆ ಯೋಗದಲ್ಲಿ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಅವರ ವ್ಯಾಮೋಹ ಹೆಣ್ಣಿನ ಮೇಲೆ, ಬೇರೆ ಹೆಣ್ಣಿನ ಮೇಲೆ ಜಾಸ್ತಿ ವ್ಯಾಮೋಹ ಹೊಂದಿರುತ್ತಾರೆ. ಪರಸ್ತ್ರೀಯರ ಮೇಲೆ ವ್ಯಾಮೋಹವನ್ನು ಜಾಸ್ತಿ ಹೊಂದಿರೋರು ಆಗಿರೋದರಿಂದ ಅವರು ತನ್ನ ಹೆಂಡತಿ ಮಕ್ಕಳನ್ನು ಅಷ್ಟೊಂದು ಪ್ರೀತಿ ಮಾಡೋದು ಕಡಿಮೆ ಅಂತ ಕೂಡ ಹೇಳ್ಬೋದು. ಯಾಕಂತಂದರೆ ಇವರ ಹೆಣ್ಣು ಗಂಡು ಎರಡು ಸೇರಿರುವಂತಹ ಮಿಥುನ ರಾಶಿ ಆಗಿರೋದ್ರಿಂದ ಇವರಿಗೆ ಹೆಣ್ಣಿನ ಮೇಲೆ ವ್ಯಾಮೋಹ, ಪರಸ್ತ್ರೀಯರ ಮೇಲೆ ವ್ಯಾಮೋಹ ಹೆಚ್ಚಾಗಿರುತ್ತೆ. ಈ ರಾಶಿನಲ್ಲಿ ಬುಧನು 20% ಇದ್ದರೆ ರಾಹು 100% ಇರುತ್ತಾರೆ, ಕೇತು 0% ಇರುತ್ತಾರೆ. ಯಾಕಂತಂದರೆ ರಾಹು 100% ಇರೋದರಿಂದ ಅವರು ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸೋದು ಜಾಸ್ತಿ ಇರುತ್ತೆ. ಇವರು ಇನ್ನೊಬ್ಬರ ಮಾತನ್ನು ಯಾವುದೇ ವಿಷಯಕ್ಕೂ ಕೇಳಲಾಗೋದಿಲ್ಲ. ಸ್ವಂತದವರು ಯಾರೇ ಹೇಳಿದ್ರು ಕೇಳೋದಿಲ್ಲ. ಅವರ ನಿರ್ಣಯ ಅಂತಂದರೆ ಒಬ್ಬ ಫ್ರೆಂಡಿನಿಂದ ಕೇಳಿಕೊಂಡು ಆ ಫ್ರೆಂಡಿನ ಮುಖಾಂತರ ಅವರು ಒಬ್ಬ ಜೊತೆಗಾರನ ಮುಖಾಂತರ ಅವರು ಕೇಳುವುದುಂಟು. ಸ್ವಂತದವರ ವಿಷಯದಲ್ಲಿ ಯಾವುದೇ ಮಾತನ್ನು ಕೇಳೋದಿಲ್ಲ. ತುಂಬ ಬುದ್ಧಿವಂತರಾಗಿರುತ್ತಾರೆ. ಆ ಬುದ್ಧಿವಂತರು ಆಗಿರೋದರಿಂದ ಮನೆಯಲ್ಲಿ ಅತಿ ಗಲಾಟೆಗಳು ಬರುವಂತಹ ಜಾಸ್ತಿ ಸಂಭವ ಇರುತ್ತದೆ. ಯಾಕಂತಂದರೆ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಲು ಆಗೋದಿಲ್ಲ ಅವರ ಕೈಯಲ್ಲಿ. ಅದರಿಂದ ಹೆಂಡತಿಗೂ ಗಂಡನಿಗೂ ಇಬ್ಬರಿಗೂ ಯಾವಾಗಲೂ ಜಗಳ ಅನ್ನೋದು, ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ. ಇವರು ಸ್ವಲ್ಪ ನಡವಳಿಕೆಯನ್ನು ಬದಲಾಯಿಸಿಕೊಂಡರೆ ಈ ಮಿಥುನ ರಾಶಿಯವರು ಒಳ್ಳೆಯವರಾಗ್ಬೋದು. ಹೆಂಡತಿ ಮಕ್ಕಳು ಕೂಡ ಸಂತೋಷವಾಗಿ ಇರಬಹುದು ಅಂತ ಕೂಡ ನಾವು ಹೇಳಬಹುದು. ಕೇತು 0 ಆಗಿರೋದ್ರಿಂದ ಇವರಿಗೆ ಅಂದರೆ ರಾಹು ಅಂದರೆ ತಲೆ, ಇಲ್ಲಿಂದ ಕಂಠದಿಂದ ಮೇಲಕ್ಕೆ ರಾಹು, ಅಲ್ಲಿಂದ ಕೆಳಗಡೆಗೆ ಕೇತು ಅಂತ ಹೇಳುತ್ತಾರೆ. ರಾಹು ಕೇತು ಇಬ್ಬರು ಒಂದೇ ಆಗಿರೋದರಿಂದ, ಒಬ್ಬ ಪುರುಷನಾಗಿರೋದರಿಂದ ರಾಹು ಬಂದು ತಲೆ, ಕೇತು ಬಂದು ಹೊಟ್ಟೆ ತನಕ ಅಂತ ಹೇಳಬಹುದು. ಹೊಟ್ಟೆಗೆ ಏಕೆಂದರೆ 0% ಕೇತು ಆಗಿರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಅವರ ಜೀವನದ ಉದ್ದಕ್ಕೂ ಇರಬಹುದು ಅಂತ ಕೂಡ ಹೇಳಬಹುದು. ಮತ್ತು ಬೆನ್ನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಕೂಡ ಬರಬಹುದು ಅಂತ ಕೂಡ ಹೇಳಬಹುದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಅವರಿಗೆ ಶಾಶ್ವತವಾಗಿ ಇರುವಂಥದ್ದಾಗಿರುತ್ತೆ. ಅದರಿಂದಾಗಿ ಅವರು ಮೊದಲು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಬಂದರೂ ಅತಿ ಬೇಗನೆ ಅವರು ಆಸ್ಪತ್ರೆ ಕಾಯಿಲೆಯನ್ನು ತೋರಿಸ್ಕೊಳ್ಳೋದು ಉತ್ತಮ ಅಂತ ಹೇಳಬಹುದು. ಇವರು ಕನ್ಯಾ, ಮೀನ, ವೃಶ್ಚಿಕ, ಮಕರ, ವೃಷಭ ಈ ರಾಶಿಗಳಲ್ಲಿ ಮದುವೆ ಆಗದಿರ ಇದ್ದರೆ ಒಳ್ಳೆಯದು. ಇನ್ನು
ಬೇರೆ ರಾಶಿಗಳಲ್ಲಿ ಯಾವುದೇ ರಾಶಿನಲ್ಲೂ ಮದುವೆ ಆದರೂ ಅತ್ಯುತ್ತಮ ಫಲ ಕೊಡುತ್ತದೆ ಅಂತ ಕೂಡ ಹೇಳಬಹುದು. ಈ ರಾಶಿಗಳಲ್ಲಿ ಮದುವೆಯಾದರೆ ಅವರಿಗೆ ಜಗಳ ಗಲಾಟೆ ಮನೆಯಲ್ಲಿ ಯಾವಾಗಲೂ ನೆಮ್ಮದಿ ಇರೋದಿಲ್ಲ. ಅದರಿಂದಾಗಿ ಆ 5 ರಾಶಿಗಳಲ್ಲಿ ಮದುವೆ ಆಗಬಾರದು. ಇನ್ನು ಸಾಡೆ ಸಾತಿಯ ಬಗ್ಗೆ ಬಂದರೆ 2029 ಏಪ್ರಿಲ್ 6ರಿಂದ ಶುರುವಾಗುತ್ತೆ. ಈಗ ಸಾಡೆ ಸಾತಿಯ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಸಾಡೆ ಸಾತಿ ಈಗ ಇಲ್ಲ ಅವರಿಗೆ. 2035 ಸೆಪ್ಟೆಂಬರ್ 15ಕ್ಕೆ ಅಂತ್ಯವಾಗುತ್ತೆ ಅಂತ ಹೇಳುತ್ತೆ. ಯಾಕಂತಂದರೆ ಈಗ ಅದರ ಬಗ್ಗೆ ಚಿಂತೆ ಮಾಡುವ ಅಗತ್ಯವಿಲ್ಲ ಮಿಥುನ ರಾಶಿಯವರು. ಈಗ ಮೇಷರಾಶಿನಲ್ಲಿ ಇನ್ನೂ ನಡೀತಾ ಇದೆ. ಮೇಷರಾಶಿಯ ಆದ ಮೇಲೆ ವೃಷಭ ರಾಶಿಗೆ ಬರುವುದು. ಅಷ್ಟರ ತನಕ ಯಾವುದೇ ಇವರಿಗೆ ಭಯವಿಲ್ಲ. ಇನ್ನು 2 ವರ್ಷದ ನಂತರನೇ ಇವರಿಗೆ ಸಾಡೆ ಸಾತಿ ಬರುವುದುಂಟು. ಇಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.